ಸುದೀಪ್ ಅವರು ಸಾರಾಸಗಟ ನನಗೆ ಕೇಳಿದ್ರು ಚೇತನನೇ ವ್ಯಕ್ತಿ ಯಾರೋ, ಅವ್ರು ವಾಟ್ ವೇ ಈಸ್ ಕನೆಕ್ಟೆಡ್ ಟು ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್, ವಾಟ್ ವೇ ಈಸ್ ಕನೆಕ್ಟೆಡ್ ಕನ್ನಡ ಚಿತ್ರರಂಗ. ಆಮೇಲೆ ಇದು ಇಂಥ ವಿಚಾರಗಳು ಮಾಡಬೇಕಾದ್ರೆ ವಾಣಿಜ್ಯ ಮುಳ್ಳಿ ನಮ್ಮದೇ ಆದ ಒಂದು ಅಸ್ತಿತ್ವ ಇದೆ, 78 ಇತಿಹಾಸ ಇದೆ. ನಾವು ಯಾವುದೇ ಕಾರಣಕ್ಕೂ ಫೈರ್ ಸಂಸ್ಥೆ ನಾವು ಸಪೋರ್ಟ್ ಮಾಡೋ ಕೆಲಸ ಮಾಡಲ್ಲ. ಇವತ್ತಿಂದ ನಾನು ಹೇಳಿದೆ ಅಂತ ನಿನ್ನೆ ಹೇಳಿದ್ರು, ಅದನ್ನು ನಾನು ಪ್ರತಿಪಾದನೆ ಇದು ಎಂಡಾರ್ಸ್ ಮಾಡ್ತಾ ಇದ್ದೀನಿ. ರಮೇಶ್ ಅರಂದರು ಕೂಡ ಒಂದು ಮಾತು ಹೇಳಿದ್ರು, ಯಾವಾಗಲೂ ಯಾಕೆ ಚಿತ್ರರಂಗ ಮಾತ್ರ ಬೆಟ್ ಮಾಡಿ ತೋರಿಸ್ತೀರಾ, ಚಿತ್ರರಂಗದಿಂದ ಯಾಕೆ ಮಾಡ್ತೀವಿ, ಬೇರೆ ಕಡೆ ಆಗ್ತಾ ಇಲ್ವಾ, ನಮ್ಮ ಚಿತ್ರರಂಗದ ಅಂಥ ಯಾವುದೇ ನಿದರ್ಶನಗಳಿಲ್ಲ, ಯಾಕೆ ನಮಗೆ ಈಗಾಗಲೇ ಚಿತ್ರರಂಗ ನಶಿಸಿ ಹೋಗ್ತಾ ಇದೆ, ಹಾಳಾಗ್ತದೆ, ನಿರ್ಮಾಪಕರಿಗೆ ಹಣ ಹಾಕಿ ದುಡ್ಡು ಬರ್ತಾ ಇಲ್ಲ. ಇಂಥ ವಿಚಾರಗಳು ಪದೇ ಚುಚ್ಚಾದರೆ ನಿರ್ಮಾಪಕ ಬರೋ ದುಡ್ಡು ಎಲ್ಲ ಬರಬೇಕು. ಹೊಸ ನಿರ್ಮಾಪಕರು ಏನೋ ಒಂದು ದೊಡ್ಡ ಆಸೆ ಹಿಡ್ಕೊಂಡು ಸಿನಿಮಾ ಮಾಡೋಕೆ ಬರ್ತಾರೆ, ಅಂತರ ಸ್ಪಂದಿಸುವಂಥ ಕೆಲಸ ಮಾಡೋದಕ್ಕೆ ನಮ್ಮ ಧರ್ಮ. ನೋಡು, ಇವತ್ತು ನಮ್ಮ ತೇಶಿ ವೆಂಕಟೇಶ್ವರ ವಾಲಂಟಿಯರ್ ನಿಂತ್ಕೊಂಡ್ಬಿಟ್ಟು ಇಷ್ಟೆಲ್ಲ ಸಮೂಹ ಕಟ್ಕೊಂಡು ಒಂದು ಮೀಟಿಂಗ್ ಮಾಡಿ ಚರ್ಚೆ ಮಾಡಿ ಒಂದು ಕಾನೂನು ರೀತಿಯಲ್ಲಿ ಬಂದು ತಾವೇನೋ ಇವತ್ತು ಮೆಮೊರಾಂಡಮ್ ಕೊಟ್ಟಿದ್ದೀವಿ ಸರ್. ನಿಜವಾಗ್ಲೂ ಗ್ರೇಟ್ಫುಲ್ ಟು ಯು ಸರ್. ಆ ಮ್ಯಾಟ್ಸ್ ಎಂಟೈರ್ ವಾಣಿಜ್ಯ ಮಂಡಳಿ ಪರವಾಗಿ, ಚಿತ್ರದ ಪರವಾಗಿ ನಿಮ್ಮ ಕಮಿಟಿಗೆ ಧನ್ಯವಾದ ಅರ್ಪಿಸ್ತೀನಿ. ನೀವು ಒಳ್ಳೆ ಹೋರಾಟ ಮಾಡಿದರೆ ಆ ಹೋರಾಟ ಸ್ಪಂದಿಸುವಂಥ ಕೆಲಸ ನಾನು ಮಾಡ್ತೀನಿ ಅಂತ ಹೇಳ ಮತ್ತೊಮ್ಮೆ ಯಾವುದೇ ಕಾರಣಕ್ಕೂ ನಿಮ್ಮ ಮಾಹಿತಿಗಳಿಲ್ಲದೆ ನಾನು ಯಾವುದೇ ಲೆಟ್ರ್ ಬರೆಯೋದಿಲ್ಲ. ತಮಗೂ ಕೂಡ ಕಾಪಿ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಅಧ್ಯಕ್ಷ, ಈಗ ಮಾಧ್ಯಮದ ಮುಂದೆ ನಾನು ಒಂದೆರಡು ಮಾತು, ವಸ್ತುವನ್ನು ನಿರ್ಮಾಣ ಮಾಡುವಂಥ ರಂಗ ಅಲ್ಲ, ಇದೊಂದು ಭಾವನಾತ್ಮಕ ಮತ್ತು ಕ್ರಿಯಾಶೀಲತೆ ಮತ್ತು ಸೃಜನಶೀಲತೆಯನ್ನು ಇಟ್ಕೊಂಡಿರ್ತಕ್ಕಂಥ ಮತ್ತು ಇದರ ಸಿನಿಮಾ ರಂಗದಲ್ಲಿ ಸಾಹಿತ್ಯ, ಭಾಷೆ, ನಾಡು, ನುಡಿ, ಸಂಪ್ರದಾಯ, ಜಲ, ಇತಿಹಾಸ, ತಂತ್ರಜ್ಞಾನ, ಯುವ ಪೀಳಿಗೆ, ಸಾಮಾಜಿಕ ಚಿಂತನೆಗಳು, ಸಾಮಾಜಿಕ ಸಮಸ್ಯೆಗಳು, ಸಾಂಸಾರಿಕ ಸಮಸ್ಯೆಗಳು, ಸ್ನೇಹ ಸಂಬಂಧಗಳ ಒಂದು ಬಾಂಧವ್ಯ, ಪ್ರೀತಿ ಪ್ರೇಮದ ಒಂದು ವ್ಯಾಖ್ಯಾನ, ಇವೆಲ್ಲವನ್ನು ತೋರಿಸುವಂಥ ಒಂದು ಪ್ರಮುಖವಾದ ಒಂದು ರಂಗವಾಗಿ ಈ ಭೂಮಿ ಮೇಲೆ ಪ್ರಪಂಚದಾದ್ಯಂತ ಸಿನಿಮಾ ರಂಗ ನಡ್ಕೊಂಡು ಬರ್ತಾ ಇದೆ. ಈ ಸಿನಿಮಾ ರಂಗದ ಮುಖಾಂತರ ಇವತ್ತು ಸಾವಿರಾರು ಕುಟುಂಬಗಳು ನಂಬಿಕೊಂಡು ಜೀವನವನ್ನು ಮಾಡ್ತಾ ಇವೆ. ಜೊತೆಗೆ ಈ ದೇಶದಲ್ಲಿ ಯಾವುದೇ ಹೊಸ ತಂತ್ರಜ್ಞಾನ ಆವಿಷ್ಕಾರ ಆದರೂ ಕೂಡ ಮೊದಲಿಗೆ ನಮ್ಮ ಸಿನಿಮಾ ರಂಗ ಅದನ್ನು ಉಪಯೋಗಿಸ್ಕೊಳ್ಳುತ್ತೆ. ತಮಗೆಲ್ಲರಿಗೂ ಗೊತ್ತಿದೆ, ಅವತ್ತು ಯಾವ ಕ್ಯಾಮ್ರಾ ಇತ್ತು, ಇವತ್ತು ಯಾವ ಕ್ಯಾಮ್ರಾ ಬಂದಿದೆ, ಯಾವ ರೀತಿ ತಂತ್ರಜ್ಞಾನ ಬೆಳೆದಿದೆ ಅಂತ. ಅವೆಲ್ಲವನ್ನೂ ಅಳವಡಿಸ್ಕೊಂಡು ಕೆಲಸ ಮಾಡುವಂಥ ಏಕೈಕ ಸಂಸ್ಥೆ ಯಾವುದಾದ್ರು ಇತ್ತು ಅಂತೇಳಿದರೆ ಅದು ಸಿನಿಮಾ ರಂಗ. ಆ ರಂಗವನ್ನು ಯಾವುದೇ ಕಾರಣಕ್ಕೂ ಯಾವುದೋ ಒಂದು ನೆಪದಲ್ಲಿ ಡ್ಯಾಮೇಜ್ ಮಾಡೋ ಕೆಲಸವನ್ನು ಯಾರೂ ಮಾಡಿಕೊಡು. ಏಕೆಂತೇಳಿದ್ರೆ ಒಬ್ಬ ಕ್ರಿಯಾಶೀಲ ವ್ಯಕ್ತಿ ಕಥೆಯನ್ನು ಇಟ್ಕೊಂಡು, ತನ್ನ ಸಾಹಿತ್ಯವನ್ನು ಇಟ್ಕೊಂಡು, ಕಲ್ಪನೆಗಳನ್ನು ಇಟ್ಕೊಂಡು, ಸಾಮಾಜಿಕ ಚಿಂತನೆಗಳನ್ನು ಇಟ್ಕೊಂಡು ಸಿನಿಮಾ ರಂಗಕ್ಕೆ ಬರ್ತಿದ್ದೇನೆ. ಅದನ್ನು ನಂಬಿಕೊಂಡು ನಿರ್ಮಾಪಕ ಬಂಡವಾಳ ಹಾಕ್ತಾನೆ. ಅದನ್ನ ಜೊತೆಯಲ್ಲಿ ತಂತ್ರಜ್ಞರು, ಕಲಾವಿದರುಗಳು, ಎಲ್ಲ ವರ್ಗ, ಈವನ್ ಅಧ್ಯಕ್ಷರು ಹೇಳ್ತಾ ಇದ್ರು ವಿತರಕ, ಪ್ರದರ್ಶಕ, ಮತ್ತೊಂದು ನಿರ್ಮಾಪಕ ಅಂತೇಳಿ. ಅಧ್ಯಕ್ಷರೇ, ನಿಮ್ಮಲ್ಲಿ ಮನವಿ ಮಾಡ್ತೀನಿ, ಕನ್ನಡ ಚಿತ್ರರಂಗದ ಪ್ರತಿಯೊಬ್ಬ, ಈವನ್ ಲೈಟ್ ಮ್ಯಾನ್ ಕೂಡ ಒಂದು ಹೆಣ್ಣಿನ ಜೊತೆ ಕೆಲಸ ಮಾಡ್ತಾನೆ, ಮೇಕಪ್ ಅಸಿಸ್ಟೆಂಟ್ ಕೂಡ ಹೆಣ್ಣಿನ ಜೊತೆ ಕೆಲಸ ಮಾಡ್ತಾನೆ, ಕಾಸ್ಟ್ಯೂಮ್ ಅಸಿಸ್ಟೆಂಟ್ ಕೂಡ ಹೀರೋಯಿನ್ ಜೊತೆ ಕೆಲಸ ಮಾಡ್ತಾನೆ, ಹೆಣ್ಣು ಕಲಾವಿದರುಗಳ ಜೊತೆ ಕೆಲಸ ಮಾಡ್ತಾರೆ. ಸಂಕಲನದಲ್ಲೂ ಕೂಡ ಮಹಿಳಾ ಸದಸ್ಯರುಗಳು ಇವತ್ತು ಸಂಕಲನರಾಗ್ತಿದ್ದಾರೆ, ಗಾಯಕರಿದ್ದಾರೆ, ಸ್ಟುಡಿಯೋಗಳಲ್ಲಿ ಇಂಜಿನಿಯರು, ಗಾಯಕಿಯರು, ಸಂಗೀತ ನಿರ್ದೇಶಕರು ಎಲ್ಲರೂ ಕೂಡ ಒಟ್ಟೊಟ್ಟಿಗೆ ಕೆಲಸ ಮಾಡುವಂಥ ಈ ರಂಗದಲ್ಲಿ ಕೇವಲ ಯಾವುದೋ ಒಂದು ಲೈಂಗಿಕ ವಿಚಾರವನ್ನು ಮುಂದೆ ಇಟ್ಕೊಂಡು ಸಿನಿಮಾ ರಂಗವನ್ನು ಡ್ಯಾಮೇಜ್ ಮಾಡೋ ಕೆಲಸವನ್ನು ಮಾಡಬೇಡಿ ಅಂಥೇಳಿ ಯಾರು ಮುಂದೆ ಬಂದು ಇದಕ್ಕೆ ಕತೆ ಕಟ್ತಿದ್ದಾರೋ ಅವ್ರಿಗೆ ಮನವಿ ಮಾಡ್ತಾ ಇದ್ದೀನಿ. ನಮ್ಮ ವೃತ್ತಿಯನ್ನು ನಾವು ಗೌರವಿಸ್ತಾ ಇದ್ದೀವಿ. ನಿಮಗೆ ನಿಜವಾಗ್ಲೂ ಕನ್ನಡ ಚಿತ್ರರಂಗ 100 ಕಾಲ ಬಾಳಬೇಕು ಅಂತೇಳಿದರೆ ಎಲ್ಲ ಪ್ರತಿಭೆಗಳು, ಅದು ಕಲಾವಿದರಾಗಿರ್ಬೋದು, ಕಲಾವಿದರಾಗಿರ್ಬೋದು, ತಂತ್ರಜ್ಞರಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಹೊಸ ನಿರ್ಮಾಪಕರಾಗಿರ್ಬೋದು, ಯಾರೇ ಬಂದರೂ ಕೂಡ ಅದಕ್ಕೆ ಅವಕಾಶ ಮಾಡಿಕೊಡುವಂಥ ಚಿತ್ರರಂಗವನ್ನು ದಯಮಾಡಿ ಕಡೆಗಣಿಸಬೇಡಿ, ಅವ್ರಿಗೆ ಅವಮಾನ ಮಾಡಬೇಡಿ. ಇವತ್ತು ನನಗೆ ನೋವಾಗಿದೆ, ಈ ಚಿತ್ರರಂಗದಲ್ಲಿ ಎಲ್ಲವೂ ನಡೀತಾ ಇದೆ ಅಂತ ಹೇಳ್ತಿದ್ದೀರಲ್ಲ, ಆ ಹೆಣ್ಣು ಮಕ್ಕಳಿಗೆ ನಾನು ಕೇಳ್ತೀನಿ, ನನಗೆ ಅನುಭವ ಆಗಿದೆ, ನನಗೆ ಅಲ್ಲಿ ಅವ್ರು ಮಾತಾಡಿದ್ರು ಅಂತ. ಹಾಗಾದರೆ ಯಾವ ಸಂದೇಶವನ್ನು ಸಮಾಜಕ್ಕೆ ಕೊಡ್ತಾ ಇದ್ದೀರಾ? ಹಾಗಾದರೆ ಮುಂದಿನ ದಿನಗಳಲ್ಲಿ ಹೆಣ್ಣು ಮಕ್ಕಳು ಚಿತ್ರರಂಗಕ್ಕೆ ಬರೋದು ಬೇಡವಾ? ಒಂದು ವೇಳೆ ಈಗ ಆಲ್ರೆಡಿ ಬಂದ್ಬಿಟ್ಟಿದ್ದಾರಲ್ಲ, ಬಂದು ನಾಯಕಿಯರಾಗಿ, ಮತ್ತೊಬ್ಬರಾಗಿ, ಕಲಾವಿದರಾಗಿ ಎಲ್ಲ ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಸಂತೋಷದಿಂದ ಜೀವನ ಮಾಡ್ತಿರ್ತಕ್ಕಂಥ ಹೆಣ್ಣು ಮಕ್ಕಳ ಮೇಲೆ ಅಪವಾದ ಆಗ್ತಾ ಇದ್ದೀರಾ? ಅವರ ಜೀವನಕ್ಕೆ ನೀವು ಕಳಂಕ ಹಚ್ತಾ ಇದ್ದೀರಾ? ಇದು ತುಂಬ ದೊಡ್ಡ ಅಪರಾಧ ಆಗುತ್ತೆ ನಿಮಗೆ. ನಿಜವಾಗ್ಲೂ ಆ ಹೆಣ್ಣು ಮಕ್ಕಳು ಇವತ್ತು ಎಷ್ಟೋ ಜನ ನಿರ್ದೇಶಕನ ಮದುವೆ ಆಗಿರ್ತಕ್ಕಂಥ ನಾಯಕರಿದ್ದಾರೆ, ನಿರ್ಮಾಪಕನ ಮದುವೆ ಆಗಿರ್ತಕ್ಕಂಥ ಸಂತೋಷವಾಗಿ ಬದುಕ್ತಾ ಇರ್ತಕ್ಕಂಥ ನಾಯಕರಿದ್ದಾರೆ, ಎಲ್ಲೆಲ್ಲ ಉದ್ಯಮಗಳು ಮಾಡ್ಕೊಂಡು ಏನೇನೋ ಹೆಸರು ಮಾಡ್ಕೊಂಡು ಬದುಕ್ತಿದ್ದಾರೆ. ಅಂತ ಹೆಣ್ಣು ಮಕ್ಕಳಿಗೆ ನೀವೇನು ಹೇಳಿಕೊಟ್ಟಿದ್ದೀರಾ? ಎಲ್ಲ ಅನುಭವಿಸ್ಕೊಂಡೆ ಅವ್ರು ಬಂದು ನಿಂತಿದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಇದನ್ನು ನಾವು ನಮ್ಮ ಕನ್ನಡ ಚಲನಚಿತ್ರ ಸಂರಕ್ಷಣಾ ವೇದಿಕೆ ಅಂತ ಏನಿವತ್ತು ಉದ್ಭವ ಆಗಿದೆ, ಇದರ ಮುಖಾಂತರ ಖಂಡಿಸ್ತಾ ಇದ್ದೀವಿ. ಚಿತ್ರರಂಗವನ್ನು ಯಾವ ಕಾರಣಕ್ಕೂ ನೀವು
ನಾಶ ಮಾಡೋದಕ್ಕಾಗೋದಿಲ್ಲ. ಆ ಪ್ರಯತ್ನವನ್ನು ಮಾಡಬೇಡಿ ಅಂತ ಹೇಳಿ